ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನಿವತ್ತು ಸಂಜೆ ಮುಂದೆ ಆಗೈತೆ ನೋಡ್ರಿ. ಬಜ್ಜಿ ಬೇಕಂತ ನನ್ನ ಮಕ್ಕಳು ಜಗಳ ಮಾಡಕತ್ತಿದ್ರು. ಅದಕ್ಕೆ ಬಜ್ಜಿ ಮಾಡೋಣಂತ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ಒಲೆ ಹಚ್ಚಿ ಒಲೆ ಮೇಲೆ ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ಇಟ್ಟು ಅದ್ರ ಮೇಲೆ ಫ್ರೀಡಮ್ ಆಯಿಲ್ ಹಾಕ್ತಾಯಿದ್ದೀನಿ ನೋಡಿ. ಫ್ರೀಡಮ್ ತಂದಿರೋದು, ಅಂದರೆ ಕರಿಯೋದಿದ್ರೆ ಚೆನ್ನಾಗಿರುತ್ತೆ, ಎಣ್ಣೆನೂ ಜಾಸ್ತಿ ಹೋಗಲ್ಲ. ಎಲ್ಲರೂ ಫ್ರೀಡಮ್ ಆಯಿಲ್ ಬಳಸಿ, ಆರೋಗ್ಯಕ್ಕೂ ಒಳ್ಳೆಯದು. ಇವಾಗ ಎಣ್ಣೆ ಹಾಕ್ತಾ ಇದ್ದೀವಿ ಕಡಾಯಿಗೆ. ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಕಮೆಂಟ್ ಹಾಕಿ, ಶೇರ್ ಮಾಡಿ, ಹಾಗೆ ಹೈಪ್ ಮಾಡಿ. ಇವಾಗ ನೋಡಿ, ಕಡಲೆ ಹಿಟ್ಟು ಸೋಸ್ತಾ ಇದ್ದೀನಿ, ಜರಡಿ ಹಿಡ್ಕೊತಾ ಇದ್ದೀನಿ ಕಡಲೆ ಹಿಟ್ಟು. ಮೆಣಸಿನ್ಕಾಯಿ ಬಜ್ಜಿ ಮತ್ತು ಆಲೂಗಡ್ಡೆ ಬಜ್ಜಿ ಮಾಡಕತ್ತೀನಿ ರೀ. ಆಲೂಗಡ್ಡೆ ಅಂದರೆ ಬಟಾಟಿ ಪೊಟ್ಯಾಟೊ ಅಂತಾರೆ, ಅದನ್ನು ಮಾಡ್ತೀನಿ. ಮೊದಲು ಮೆಣಸಿನ್ಕಾಯಿ ಬಜ್ಜಿ ಹೆಂಗೆ ಮಾಡೋದು ಬನ್ನಿ. ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಗರಿ ಗರಿಯಾಗಿ ಬರುತ್ತೆ. ಇದು ಒಂದು ಟ್ರಿಕ್ ಯೂಸ್ ಮಾಡಿ ಚೆನ್ನಾಗಿ ಬರ್ತವೆ ಬಜ್ಜಿ, ಎಣ್ಣೆನೂ ಜಾಸ್ತಿ ಹಿಡ್ಕೊಳ್ಳಲ್ಲ. ಇವಾಗ ಹೋಳಿ ತೊಳೆದು ಇಟ್ಕೊಂಡಿದ್ದೀವಿ. ಆಲೂಗಡ್ಡೆ ಸಿಪ್ಪೆ ತೆಗ್ದಿಲ್ಲ, ಸಿಪ್ಪೆ ತೆಗೆದ್ರೆ ತೆಗಿಬಾರ್ದಂತೆ, ಹಂಗೆ ತಿನ್ನಬೇಕು. ಅದಕ್ಕೋಸ್ಕರ ನನ್ನ ಮಕ್ಕಳೇನೂ ಮಾಡಿಲ್ಲ, ಮಮ್ಮಿ ಏನಾದರೂ ತಿನ್ನಂಗಾಗೈತೆ ಅಂತೇಳಿ ತಿಂತಾ ಇದ್ರಿ ನಂದು. ಅದಕ್ಕೆ ನಾನು ಬಜ್ಜಿ ಮಾಡೋದು. ಈಗ ಅಜ್ವಾಯಿನ ಹಾಕ್ಕೊಳತ್ತೀನಿ. ಅಜ್ವಾಯಿನ ಹಾಕ್ಕೊಂಡ್ರೆ ಗ್ಯಾಸ್ಟ್ರಿಕ್ ಆಗಲ್ಲ, ಹೊಟ್ಟೆ ನೋವು ಬರಲ್ಲ ಬಜ್ಜಿ ತಿಂದ್ರೆ. ಅದಕ್ಕೆ ಅಜ್ವಾಯಿನ ಹಾಕ್ಕೊಳ್ಳಿ ಸ್ವಲ್ಪ. ಆಮೇಲೆ ಸ್ವಲ್ಪ ಉಪ್ಪು ಹಾಕೊಳಕತ್ತೀನಿ ನೋಡಿ. ಉಪ್ಪು ಹಾಕ್ಕೊಳ್ಳಿ. ಏನು ಮಾಡಿ, ಸೋಡಾ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ, ಅಂದರೆ ಹೊಟ್ಟೆ ನೋವಿಗೂ ಒಳ್ಳೆಯದು. ಸೋಡಾ ಪುಡಿ ಹಾಕೊಂಡ್ರೆ ತುಂಬ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಜಾಸ್ತಿ ಹಾಕಬೇಡಿ, ಒಂದು ಟ್ರಿಕ್ ಉಪಯೋಗ ಮಾಡಿ. ಅದನ್ನು ಹಾಕಿ ನೆನೆಯಿಟ್ಟು ಬಾಳೋ ತನಕ ಬಿಡಬೇಡಿ. ನೀವು ಬಜ್ಜಿ ಹಿಟ್ಟು ನೆನೆಯಿಟ್ಟು ಆಮೇಲೆ ಮಾಡುವಾಗ ಒಂದು ಸ್ವಲ್ಪ ಚಿಟಿಕೆ ಸೋಡಾ ಹಾಕ್ಕೊಳ್ಳಿ, ಅಂದರೆ ಗರಿ ಗರಿಯಾಗಿ ಹೋಟೆಲ್ ಥರ ಬರುತ್ತೆ ಬಜ್ಜಿ. ಒಂದು ಸಲ ಟ್ರೈ ಮಾಡಿರಿ, ನೋಡಿರಿ ಹೆಂಗಿರ್ತಾವ, ಸೂಪರು. ಇವಾಗ ನೋಡಿ, ಹಿಟ್ಟು ಕಲಿಸ್ಕೊಂಡೆ, ರೆಡಿ. ಬಜ್ಜಿ ಬಿಡೋದೆ ಇವಾಗ. ನೋಡಿ, ಎಣ್ಣೆ ಕಾಯ್ದಿದೆ, ಬಜ್ಜಿ ಹಾಕ್ತಾ ಇದ್ದೀನಿ. ಈವ್ನಿಂಗು ಚಹಾ ಜೊತೆ, ಸಂಜೆ ಮುಂದ್ರಿ ಚಹಾ ಜೊತೆ ತಿಂದ್ರೆ ಚಲೋ ಆಕೈತೆ ನೋಡ್ರಿ. ಸೂಪರ್ ಇರ್ತಾವೆ ಬಜ್ಜಿ, ಒಂದು ಸಲ ಟ್ರೈ ಮಾಡಿರಿ. ಯಾರಿಗೆಲ್ಲ ಬಜ್ಜಿ ಇಷ್ಟ ಕಮೆಂಟ್ ಹಾಕಿ. ನೋಡಿ, ಇವಾಗ ಗರಿ ಗರಿಯಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಏನು ಮಾಡಿದ್ರಿ, ಹುಡುಗರು ಮನ್ಯಾಗಿದ್ದು ಅಂದ್ರೆ ಏನಾರ ಮಾಡಿ ಮಮ್ಮಿ, ಏನಾರ ಮಾಡಿಕೊಡು ಮಮ್ಮಿ ಅಂತವೆ. ಏನು ಮಾಡ್ಬೇಕಂತ ಗೊತ್ತಾಗಲ್ರಿ ಕೆಲ್ಸನಾಗ, ಏನು ಮಾಡೋಕ್ಕೆ ಬೇಸರ. ಎಲ್ಲನೂ ಹೊಲಿಗೆ ಒಂದಿರ್ತಾವ ನಮ್ಮ. ಹಂಗಾಗಿ ಮಾಡಿದೆ ರೀ ಇವತ್ತು. ನೀವು ಸಂಜೆನಂಗೆ ಮಾಡ್ಕೊಂಡು ತಿನ್ನಿರಿ, ಹೆಂಗಿರುತ್ತೆ ಹೇಳ್ರಿ. ಇವಾಗ ಆಲೂಗಡ್ಡೆ ನೋಡಿರಿ ತೊಳೆದು ಇಟ್ಕೊಂಡಿವಿ, ಹೆಚ್ಚಿ ಸಣ್ಣಗೆ ತೆಳ್ಳಗೆ ಹೆರ್ಚ್ಕೊಡೋರು. ಇವಾಗ ಕಡಲೆ ಹಿಟ್ಟು ಸೋಸ್ಕೊತಾ ಇದ್ದೀನಿ ಅದ್ರ ಮೇಲೆ. ಇದಕ್ಕೆ ಖಾರದ ಪುಡಿ ಹಾಕ್ಕೊಳ್ಳಿ, ಮೆಣಸಿನ್ಕಾಯಿ ಬೇಡ, ಖಾರದ ಪುಡಿ, ಅಜ್ವಾಯಿನು, ಜೀರಿಗೆ, ಸಣ್ಣಗೆ ಕುಟ್ಟಿರೋ ಜೀರಿಗೆ, ಆಮೇಲೆ ಸ್ವಲ್ಪ ಸೋಡಾ ಪುಡಿ, ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಆಲೂಗಡ್ಡೆ ಬಜ್ಜಿನೂ ಚಲೋ ಇರ್ತಾವ್ರಿ, ಸೂಪರಾಗಿ ಇರ್ತಾವ. ಒಂದ್ಸಲ ಟ್ರೈ ಮಾಡಿರಿ. ಇವಾಗೆಲ್ಲ ಹಾಕ್ಕೊಂಡು ಅನ್ನದ ಹಿಟ್ಟಲ್ಲೇ ಒಂದು ಸ್ವಲ್ಪ ಕಲಿಸ್ಕೊಳ್ಳಿ, ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಮ್ಮ ಹುಡುಗರಿಗಂತೂ ತುಂಬ ಇಷ್ಟ ರೀ ಆಲೂಗಡ್ಡೆ ಬಜ್ಜಿನೇ ಮಾಡು ಅಂತ ಅದನ್ನೇ ಮಾಡಿಸ್ಕೊಂಡು ತಿನ್ನೋದವರು. ಸಿಂಪಲ್ ಆಗಿರಿ, ಮನ್ಯಾಗ ಏನಿರುತ್ತೆ ಅದನ್ನ ಹಾಕಿ ಮಾಡೋದ್ರಿ. ಏನು ಎಲ್ಲ ಇದನ್ನು ತಂದು ಮಾಡೋಕ್ಕಿಂತ ನಮಗೇನು ಇರ್ತೈತೆ ಮನ್ಯಾಗ ಅದನ್ನ ಹಾಕಿ ಮಕ್ಕಳಿಗೆ ಮಾಡಿಕೊಡೋದ್ರಿ. ಮತ್ತೇನು ಮಾಡೋದು. ಇವಾಗ ನೋಡಿ, ರೆಡಿ ಆಲೂಗಡ್ಡೆ ಬಜ್ಜಿ. ಒಂದು ಸಾರಿ ಆದರೂ ಟ್ರೈ ಮಾಡಿರಿ. ನೀವು ಮಾಡಿದರೆ ಹೇಳಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಎಲ್ಲರದು ಚಹಾ ಆಗೈತಾ ಫ್ರೆಂಡ್ಸ್? ಚಹಾ ಆಗಿದ್ರೆ ಇದ್ರ ಜೊತೆ ನಮ್ಮ ಬಜ್ಜಿನೂ ತಿನ್ನಿರಿ, ಸೂಪರ್ ಇರುತ್ತೆ. ನೋಡಿ, ಆಲೂಗಡ್ಡೆ ಬಜ್ಜಿ ಎಷ್ಟು ಗರಿ ಗರಿಯಾಗಿ ಬಂದವ, ಚಂದ ಬಂದವ ಈ ಸಲ, ಸೂಪರ್ ಟೇಸ್ಟಿ. ನಿಮ್ಮ ಕಡೆ ಹೆಂಗೆ ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿರಿ. ಒಂದು ಸಾರಿ ನಾನು ಟ್ರೈ ಮಾಡ್ತೀನಿ ನಿಮ್ಮ ಕಡೆ ಹೆಂಗೆ ಮಾಡ್ತಾರೆ ಅಂತ. ನೋಡಿ, ಇವಾಗ ಗರಿ ಗರಿ ಆಲೂ ಪಕ್ಕಡ ರೆಡಿ ಟು ಈಟ್. ತಿನ್ನೋದೊಂದು ಬಾಕಿ ಐತ್ರಿ,
ಸೂಪರಾಗಿ ಬಂದವ. ಫ್ರೈ ಆಯಿತು. ಎಲ್ಲರೂ ನೋಡಿರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ